ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ವ್ಲಾಗ್ ಶೇರ್ ಮಾಡತ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಳಗ್ಗೆ ಫಸ್ಟ್ ಬಾಗ್ಲ ಕಸ ಎಲ್ಲ ಹೊಡೆದು ನೀರು ಹಾಕಿ ತೊಳೆದು ಹೊಚ್ಚಲಕ್ಕೂ ಕುಂಕುಮ ಅರ್ಶಿನ ಹಚ್ಚಿ ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಿದಿಂದ ಬಾಂಡೆ ಎಲ್ಲ ತೊಳ್ಕೊಳಕತ್ತೀನಿ. ಬಾಂಡೆ ಎಲ್ಲ ತೊಳ್ಕೊಂಡಾದಿಂದ ರವೆ ಇಡ್ಲಿ ಮಾಡತ್ತೀನಿ. ಇನ್ಸ್ಟೆಂಟ್ ರವೆ ಇಡ್ಲಿ ಮಾಡತ್ತೀನಿ. ರವೆ ಇಡ್ಲಿ ನಂಗೆ ಇನ್ಸ್ಟೆಂಟ್ ರವೆ ಇಡ್ಲಿ ಮಾಡಿ ರೂಢ ಐತಿ. ಯಾಕಂದ್ರೆ ಎಲ್ಲ ಅದ್ರ ಒಳಗೆ ಇರ್ತೈತಿ. ಕಡ್ಲೆಬೇಳೆ, ಕರಿಬೇವು, ಗೋಡಂಬಿ ಎಲ್ಲ ಇರ್ತದೆ. ಸೊ ಅದು ರೆಡಿ ಪ್ಯಾಕೆಟ್ ಹಾಕಿ ನಾವು ಮೊಸರು ಮಿಕ್ಸ್ ಮಾಡ್ಕೊಂಡು ಫಾಸ್ಟ್ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಮಾಡ್ಕೋಬೋದು ಅಂತ ಹೇಳಿ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರವೆ ಇಡ್ಲಿ ಮಾಡಿದೆ. ಅದನ್ನು ನೆನೆಸಿ ಇಟ್ಟೆ. ರವೆ ಇಡ್ಲಿಗೆ ನೆನೆಸಿ ಇಟ್ಟಾದಿಂದ ಚಟ್ನಿ ಮಾಡ್ಕೊಳಕ್ಕೆ ಕೊಬ್ಬರಿ ಹೆಚ್ಕೊಂಡು ಕೊತ್ತಂಬರಿ, ಶುಂಠಿ, ಮೆಣಸಿನ್ಕಾಯಿ ಹಾಕಿ ಚಟ್ನಿ ರುಬ್ಕೊಂಡೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಚಟ್ನಿ ಎಲ್ಲ ಮಾಡಿಕೊಂಡು ಅದರಿಂದ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಬ್ಯಾಳೆ ಆಲ್ರೆಡಿ ನಾನು ಕುದಿಸಿ ಇಟ್ಟಿದ್ದೆ. ಸೊ ಈಗ ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ ಹಸಿ ಖಾರ ಮಾಡ್ಕೊಳಕ್ಕೆ. ಸಾಂಬಾರು ಮಾಡೋಕ್ಕೆ ಹಸಿ ಖಾರ ಖಾಲಿ ಆಗಿತ್ತು. ಅದಕ್ಕೆ ಹಸಿ ಖಾರ ಮಾಡ್ಕೊಳಕ್ಕೆ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟೆ. ಅಲ್ಲಿ ತನಕ ಇಡ್ಲಿ ಪ್ಲೇಟಿಗೆ ರವೆ ಇಡ್ಲಿ ರೆಡಿ ಮಿಕ್ಸ್ ಹಾಕತ್ತೀನಿ. ಅಲ್ಲಿ ತನಕ ಇಡ್ಲಿಯರ ರೆಡಿ ಆಗ್ತಾವಂತ ಹೇಳಿ ಪ್ಲೇಟಿಗೆಲ್ಲ ಹಾಕತ್ತೀನಿ. ಇಡ್ಲಿ ಪ್ಲೇಟಿಗೆ ಹಾಕಿ ಇಡ್ಲಿ ಮಾಡೋಕೆ ಇಟ್ಟೆ. 15 to 20 ಮಿನಿಟ್ಸ್ ಲೋ ಫ್ಲೇಮ್ದಾಗ ಇಟ್ಟೆ. ಇಡ್ಲಿ ಆಗೋತನ ಈಗ ಸಾಂಬಾರು ಒಗ್ಗರಣೆ ಹಾಕತ್ತೀನಿ. ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಬ್ಯಾಳೆ ಕುದಿಸಿಟ್ಟಿದ್ದೆ. ಸಾಂಬಾರು ಒಗ್ಗರಣೆಗೆ ನಾನು ಉಳ್ಳಾಗಡ್ಡಿನೂ ಹಾಕ್ತೀನಿ. ಹಸಿ ಖಾರ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಹಾಕಿ ಕುದಿಸಿಟ್ಟಿದ್ದ ಬ್ಯಾಳೆ ಹಾಕಿ ಸಾಂಬಾರು ಪೌಡರ್ ಹಾಕಿ ಇದೆ. ಸಿಂಪಲ್ಲಾಗಿ ಮಾಡಿದ್ದೆ ಸಾಂಬಾರು. ಮಸ್ತ್ ಟೇಸ್ಟಿಯಾಗಿ ಆಗಿತ್ತು ಸಾಂಬಾರು. ಚಟ್ನಿ ಎಲ್ಲ ನಾನು ಸ್ವಲ್ಪ ಖಾರ ಮಾಡ್ತೀನಿ. ನಂಗೆ ಖಾರ ತಿನ್ನೋಕೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕಿದೆ ಗಾರ್ನಿಷಿಂಗ್. ಈಗ ಸಾಂಬಾರು ರೆಡಿ ಆಯ್ತು. ಅಷ್ಟೊತ್ತನ ಇಡ್ಲಿನೂ ರೆಡಿಯಾಗಿ ಬಂದಿತ್ತು. ಸೊ ಮತ್ತು ಇಡ್ಲಿ ತಗೊಂಡು ನೆಕ್ಸ್ಟ್ ಟ್ರಿಪ್ ಹಾಕ್ಬೇಕಂತ ಹೇಳಿ ನಾನು ಇದು ಮಾಡತ್ತಿದ್ದೆ. ಸಾಂಬಾರು, ಚಟ್ನಿ, ಇಡ್ಲಿ ಮಸ್ತ್ ಪರ್ಫೆಕ್ಟಾಗಿ ಆಗಿತ್ತು. ನಂಗೆ ನಾರ್ಮಲ್ ಇಡ್ಲಿಗಿಂತ ಇಡ್ಲಿ ಭಾಳ ಲೈಕ್ ಆಗ್ತೈತಿ, ಹೆಲ್ದಿನೂ ಮತ್ತು. ಸೊ ಈಗ ಇಡ್ಲಿ ಎಲ್ಲ ಹಾಟ್ ಬಾಕ್ಸಿಗೆ ತೆಗೆದಿಡತ್ತೀನಿ, ಅಂದ್ರೆ ಬಿಸಿ ಇರ್ತಾವಂತ ಹೇಳಿ. ಎಲ್ಲ ಇಡ್ಲಿನೂ ತೆಗೆದಿಟ್ಟೆ. ಅದರಿಂದ ನೆಕ್ಸ್ಟ್ ಟ್ರಿಪ್ಪು ಇಡ್ಲಿ ಹಾಕಿ ಇಟ್ಟೆ. ಹಂಗೆ ಬ್ರೇಕ್ಫಾಸ್ಟು ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿದಿಂದ ಮತ್ತು ಮಧ್ಯಾಹ್ನಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಮಧ್ಯಾಹ್ನಕ್ಕೆ ಹೊಟ್ಟೆ ಏನಷ್ಟು ಹಸ್ತಿದ್ದಿಲ್ಲ ಅಂತ ನೀರ್ಲನ್ನು ತಿನ್ನೋಣ ಅಂಥೇಳಿ ನೀರ್ಲನ್ನೆಲ್ಲ ತೊಳ್ಕೊಳಕತ್ತೀನಿ. ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಬೇಕು, ಅಂದ್ರೆ ಕ್ಲೀನ್ ಆಗ್ತಾವೆ ತಿನ್ನೋಕೆ. ಆಮೇಲೆ ಶೇಂಗಾ ಪುಡಿ ಖಾಲಿ ಆಗಿತ್ತು ಅಂಥೇಳಿ ಶೇಂಗಾ ಹುರ್ಕೊಳಕತ್ತೀನಿ. ಸಂಜೆಗೆ ಡಿನ್ನರ್ಗಂತ ಹೇಳಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡತ್ತೀನಿ. ಪಲ್ಯಗೆ ಶೇಂಗಾ ಪುಡಿ ಇದ್ದಿದ್ದಿಲ್ಲ. ಸೊ ಶೇಂಗಾ ಹುರ್ಕೊಂಡು ಶಪ್ಪಿ ಎಲ್ಲ ಸುಲ್ಕೊಂಡೆ. ಹಂಗೆ ಕರೆಂಟು ಹೋಗಿತ್ತು. ಸೊ ಅದು ಕತ್ಲದಾಗನ ಹಂಗೆ ಮಾಡತ್ತೀನಿ. ಚಾರ್ಜಬಲ್ ಬಲ್ಬ್ ಹಾಕಿದ್ದೆ. ಅದು ಒಂದು 5 ನಿಮಿಷ ಹತ್ತೋದು ಆರೋದು ಹಿಂಗಾಗಕತ್ತಿತ್ತು. ಸೊ ಪಟ ಬದ್ನಿಕಾಯಿ ಎಣ್ಗಾಯಿ ಒಗ್ಗರಣೆ ಹಾಕತ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿಕೊಂಡೆ. ಆಮ್ಯಾಗ ಹಸಿ ಖಾರನೂ ಹಾಕಿ ಫ್ರೈ ಮಾಡಿಕೊಂಡು ಗುರಳ್ ಪುಡಿ, ಶೇಂಗಾ ಪುಡಿ ಹಾಕಿ ಫಸ್ಟ್ ಅದೆಲ್ಲ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಆಮ್ಯಾಗ ಬದ್ನಿಕಾಯಿ ಎಣ್ಗಾಯ್ದಾಗ ತುಂಬಿದೆ. ಕೊತ್ತಂಬರಿನೂ ಹಾಕಿ ತುಂಬಿ ರೆಡಿ ಮಾಡಿ ಕುದಿಲಿಕ್ಕೆ ಲೋ ಫ್ಲೇಮ್ದಾಗ ಇಟ್ಟೆ. ಪಲ್ಯನೂ ರೆಡಿ ಆಯ್ತು. ಆಲ್ರೆಡಿ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಡಿನ್ನರ್ಗೆ ಅನ್ನ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದೆ. ಊಟನೂ ಮಾಡಿದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.